ಸೊ ಹಾಯ್ ಹೆಲೋ ನಮಸ್ಕಾರ. ಕಂಟಿನ್ಯೂ ಮಾಡೋಣ. ಏನಪ್ಪ ಅಂದರೆ ಇವಾಗಿನವರೆಗೂ ನಾವು ಹೌ ಫೆಡರಲಿಸಮ್ ಇಸ್ ಪ್ರಾಕ್ಟೀಸ್ಡ್ ಅನ್ನೋದ್ರ ಬಗ್ಗೆ ನೋಡ್ತಿದ್ವಿ ಇನ್ ಇಂಡಿಯಾ. ಅದರಲ್ಲಿ ನಮ್ಮ ಇಂಡಿಯಾ ಆಲ್ರೆಡಿ 2 ಟೆಸ್ಟ್ನ ಪಾಸ್ ಮಾಡಿದೆ. ಫಸ್ಟ್ ಟೆಸ್ಟಲ್ಲಿ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಸ್ಟೇಟ್ಸ್ನ ಡಿವೈಡ್ ಮಾಡಿಬಿಟ್ಟು ಅದು ಒಳ್ಳೆ ಔಟ್ಕಮಿಂದ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯಿತು. ಅದಾದಮೇಲೆ ಲ್ಯಾಂಗ್ವೇಜ್ ಪಾಲಿಸಿಯಲ್ಲಿ ಅಂದರೆ ಲ್ಯಾಂಗ್ವೇಜ್ ಅನ್ನುವಂಥದ್ದು ನಮ್ಮ ಒಂದು ಕೋಆರ್ಡಿನೇಷನಲ್ಲಿ ಫೆಡರಲಿಸಮಲ್ಲಿ ಅಕೊಮಡೇಟ್ ಮಾಡೋದ್ರಲ್ಲಿ ಒಂದು ಮುಳ್ಳಿನ ಥರ ಇದ್ದಿದ್ದನ್ನು ಹೂಗೆ ಕನ್ವರ್ಟ್ ಮಾಡಿಬಿಟ್ಟು ಅದರಲ್ಲಿ ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ಪೀಸ್ಫುಲ್ಲಿ ಎಲ್ಲದನ್ನು ಸರಿ ಆಗೋ ಥರ ನಮ್ಮ ಇಂಡಿಯನ್ ಗೌರ್ಮೆಂಟ್ ಡಿಸಿಷನ್ಸ್ ತಗೊಂಡು ಅದನ್ನು ಕೂಡ ಸಕ್ಸಸ್ಫುಲಿ ಪಾಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಇದೆ ಹೌ ಫೆಡರಲಿಸಮ್ ಇಸ್ ಪ್ರಾಕ್ಟೀಸ್ಡ್ ಇನ್ ಇಂಡಿಯಾ. ಈ ಟಾಪಿಕಲ್ಲಿ ಲಾಸ್ಟ್ ಥರ್ಡ್ ಸಬ್ ಟಾಪಿಕ್ ಬಂದು ಸೆಂಟರ್ ಮತ್ತು ಸ್ಟೇಟ್ ರಿಲೇಷನ್ಸ್. ಸೊ ಇದನ್ನು ಇವಾಗ ಸ್ಟಾರ್ಟ್ ಮಾಡೋಣ. ಸೆಂಟರ್ ಸ್ಟೇಟ್ ರಿಲೇಷನ್ಸು ಇಟ್ ಇನ್ಫ್ಲೂಯೆನ್ಸಸ್ ದಿ ಪ್ರಾಕ್ಟೀಸ್ ಆಫ್ ಫೆಡರಲಿಸಮ್ ಇನ್ ಕಂಟ್ರಿ. ಆ್ಯಕ್ಚುಲಿ ಏನಪ್ಪ ಅಂದರೆ ಈ ಸೆಂಟರ್ ಮತ್ತು ಸ್ಟೇಟ್ದು ಎರಡದು ರಿಲೇಷನ್ನು ನಮ್ಮ ಸ್ಪಿರಿಟ್ ಆಫ್ ದ ಫೆಡರಲಿಸಮ್ ಏನಿದೆ, ಸ್ಪಿರಿಟ್ ಅಂದರೆ ಯಾವ ಮಟ್ಟಿಗೆ ನಮ್ಮ ಫೆಡರಲಿಸಮ್ ಸಕ್ಸಸ್ ಆಗಿದೆ ಅನ್ನೋದನ್ನು ನಮಗೆ ಈ ಸೆಂಟರ್ ಮತ್ತು ಸ್ಟೇಟ್ ಮಧ್ಯೆ ಇರೋವಂಥ ರಿಲೇಷನ್ಸು ತೋರಿಸುತ್ತೆ. ಯಾಕಂದರೆ ನಾವು ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ಫೆಡರಲಿಸಮ್ ಮತ್ತು ಫೆಡರಲಿಸಮ್ ಸಕ್ಸಸ್ ಆಫ್ ಫೆಡರಲಿಸಮ್ ಇವು ಏನಿದೆ ಇವುಗಳು ತುಂಬಾ ಡಿಫ್ರೆಂಟ್. ಫೆಡರಲಿಸಮ್ ಅಂದರೆ ಜಸ್ಟ್ ಕಾನ್ಸ್ಟಿಟ್ಯೂಷನಲ್ಲಿ ಪ್ರೊವಿಷನ್ಸ್ನ ಹಾಕ್ಬಿಟ್ಟಿರೋದ್ರಿಂದ ಫೆಡರಲಿಸಮ್ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಂದರೆ ಚೆನ್ನಾಗಿ ನಡೀತಿದೆ ಅಂತ ಅಲ್ಲ. ಸಕ್ಸಸ್ ಆಫ್ ಫೆಡರಲಿಸಮ್ ಅದಕ್ಕೆ ಬೇರೆಯೇ ಅರ್ಥ ಇದೆ, ಅದಕ್ಕೆ ತುಂಬಾ ಕಷ್ಟ ಕೂಡ ಪಡಬೇಕು. ಸೊ ಇಲ್ಲೇನಪ್ಪ ಕೊಟ್ಟಿದ್ದಾರೆ ಹೌ ದ ಕಾನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ಸ್ ಫಾರ್ ಶೇರಿಂಗ್ ಪವರ್ ವರ್ಕ್ ಇನ್ ರಿಯಾಲಿಟಿ ಡಿಪೆಂಡ್ಸ್ ಟು ಎ ಲಾರ್ಜ್ ಎಕ್ಸ್ಟೆಂಟ್ ಆನ್ ಹೌ ರೂಲಿಂಗ್ ಪಾರ್ಟೀಸ್ ಆ್ಯಂಡ್ ಲೀಡರ್ಸ್ ಫಾಲೋ ದೀಸ್ ಅರೇಂಜ್ಮೆಂಟ್ಸ್. ಸ್ಟಾರ್ಟಿಂಗಲ್ಲೂ ನೀವು ಕಂಪೇರ್ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಸ್ಟೇಟ್ಸ್ ಇದು ಬಂದಾಗ ಅಲ್ಲಿ ಏನು ಮಾಡಿದ್ವಿ, ಅಲ್ಲಿ ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ಜಸ್ಟ್ ಪ್ರಾವಿಷನ್ಸ್ ಕೊಡೋದ್ರಿಂದ ಸಕ್ಸಸ್ ಆಗಲ್ಲ, ನಮ್ಮ ಲೀಡರ್ಸ್ ಅದನ್ನು ಹೇಗೆ ಅಪ್ಲೈ ಮಾಡ್ತಾರೆ ಅನ್ನೋದ್ರ ಮೇಲೆ ಲೆವೆಲ್ ಆಫ್ ಸಕ್ಸಸ್ ಡಿಪೆಂಡ್ ಇರುತ್ತೆ ಅನ್ನೋದನ್ನು ನೋಡಿದ್ವಿ. ಸೆಕೆಂಡ್ ಪಾಲಿಸಿ ಆದಮೇಲೆ ದ ಫ್ಲೆಕ್ಸಿಬಿಲಿಟಿ ಆಫ್ ಅವರ್ ಲೀಡರ್ಸ್ ವಿಚ್ ಕಾಸ್ ದ ಸಕ್ಸಸ್ ಆಫ್ ದ ಲ್ಯಾಂಗ್ವೇಜ್ ಪಾಲಿಸಿ ಇನ್ ಅವರ್ ಕಂಟ್ರಿ. ಸೊ ಇಲ್ಲಿ ಕೂಡ ಅಷ್ಟೇ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಏನಿರ್ತಾರೆ ಅವರು ಈ ಕಾನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ಸ್ ಆಫ್ ಪವರ್ ಶೇರಿಂಗ್ ಅಥವಾ ಆ ಗೌರ್ಮೆಂಟ್ ಅದು ಅರೇಂಜ್ಮೆಂಟ್ಸ್ನ ಹೇಗೆ ರಿಯಾಲಿಟಿಗೆ ತರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು. ಸೊ 3 ಸ್ಟೆಪ್ಸ್ ಆಗಿದ್ರೂ ಅದ್ರ ಮೇಲೆ ಪೊಲಿಟಿಕಲ್ ಲೀಡರ್ಸ್ ಯಾವ ಥರ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದೇ ಇಲ್ಲಿ ಹೇಳ್ತಿರೋವಂಥದ್ದು ಹೌ ಕಾನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ಸ್ ಫಾರ್ ಶೇರಿಂಗ್ ಪವರ್ ಟು ವರ್ಕ್ ಇನ್ ರಿಯಾಲಿಟಿ ಡಿಪೆಂಡ್ಸ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಆನ್ ಹೌ ರೂಲಿಂಗ್ ಪಾರ್ಟೀಸ್ ಅಂದರೆ ಯಾವ ಪಾರ್ಟಿ ರೂಲಲ್ಲಿದೆ, ಯಾವುದು ಗೌರ್ಮೆಂಟ್ ನಡೆಸ್ತಿದೆ, ಆ್ಯಂಡ್ ದ ಲೀಡರ್ಸ್ ಫಾಲೋ ದೀಸ್ ಅರೇಂಜ್ಮೆಂಟ್ಸ್. ಸುಮ್ಮನೆ ಕಾರ್ ತಗೊಂಡು ನಾವು ಹಿಂದೆ ಕೂತ್ಕೊಂಡ್ರೆ ಹೋಗಲ್ಲ. ಸ್ಟಾರ್ಟಿಂಗಲ್ಲೂ ಹೇಳಿದ್ದೀನಿ ಕಾರ್ ಚೆನ್ನಾಗಿ ನಡಿಬೇಕು, ಸೇಫಾಗಿ ನಡಿಬೇಕು ಅಂದರೆ ಡ್ರೈವರು ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿರಬೇಕು, ಅಂದರೆ ತುಂಬ ಒಳ್ಳೆ ಡಿಸಿಷನ್ಸ್ ಮೇಕರ್ ಆಗಿರಬೇಕು. ಸೊ ಅದೇ ಕಾನ್ಸೆಪ್ಟ್ ಕೂಡ ನಮ್ಮ ಫೆಡರಲಿಸಮಲ್ಲಿ ಅಪ್ಲೈ ಆಗುತ್ತೆ. ನಮ್ಮ ಲೀಡರ್ಸ್ ಏನಿದ್ದಾರೆ ಅವರು ಯಾವ ಥರ ಲೀಡ್ ಮಾಡ್ತಾರೆ, ಯಾವ ಥರ ಅಕೊಮಡೇಟಿವ್ ಅಪ್ರೋಚ್ ತೊಗೋತಾರೆ, ಯಾವ ಥರ ಬಿಹೇವ್ ಮಾಡ್ತಾರೆ, ಯಾವ ಥರ ಇರೋ ಥಿಯೋಟಿಕಲ್ನ ಆ್ಯಕ್ಚುಯಲ್ ಗ್ರೌಂಡ್ಗೆ ತಗೊಬಂದು ಹೇಗೆ ಎಸ್ಟಾಬ್ಲಿಷ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಸೆಂಟರ್ ಆ್ಯಂಡ್ ಸ್ಟೇಟ್ ರಿಲೇಷನ್ಸು ಜೊತೆಗೆ ನಮ್ಮ ಫೆಡರಲಿಸಮ್ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುತ್ತೆ. ಸೊ ಈ ಸೆಂಟರ್ ಆ್ಯಂಡ್ ಸ್ಟೇಟ್ ರಿಲೇಷನ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು 2 ಪಾರ್ಟ್ಸಲ್ಲಿ ಡಿವೈಡ್ ಆಗಿರುತ್ತೆ. ಅಂದರೆ ಎಕ್ಸಾಂಪಲ್ 2 ಪಾರ್ಟ್ಸ್ ಥರ ಇರುತ್ತೆ. ಯಾಕಂದರೆ 1990ಗೆ ಮೊದಲು ಒಂಥರ ಇರುತ್ತೆ, ಆಮೇಲೆ 1990 ಆದಮೇಲೆ ಒಂಥರ ಅದು ಬೇರೆ ರೂಪನೇ ತಾಳುತ್ತೆ. ಸೊ ಅದು ನೋಡೋಣ. ಫಸ್ಟ್ ಅಂದರೆ ಫೆಡರಲಿಸಮ್ ಬಿಫೋರ್ 1990 ಅವರ್ ಸೆಂಟರ್ ಆ್ಯಂಡ್ ಸ್ಟೇಟ್ ರಿಲೇಷನ್ಶಿಪ್ ಇನ್ ಅವರ್ ಕಂಟ್ರಿ ಬಿಫೋರ್ 1990. ಸೊ ಸ್ಟಾರ್ಟಿಂಗಲ್ಲಿ ಏನಿತ್ತಪ್ಪ ಅಂದರೆ ಫಾರ್ ಎ ಲಾಂಗ್ ಟೈಮ್ ದ ಸೇಮ್ ಪಾರ್ಟಿ ರೂಲ್ಡ್ ಬೋತ್ ಅಟ್ ಸೆಂಟರ್ ಆ್ಯಂಡ್ ಇನ್ ದಿ ಮೋಸ್ಟ್ ಆಫ್ ದಿ ಸ್ಟೇಟ್ಸ್. ಏನಂದರೆ ಹಿಸ್ಟ್ರಿನ ತಗೊಂಡ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ನಮಗೆ ಸ್ವಾತಂತ್ರ್ಯ ಬಂದಿದ್ದಾದಮೇಲೆ ನಮ್ಮ ಎಂಟೈರ್ ಇಂಡಿಯಾದಲ್ಲಿ ಅಂದರೆ ಆಲ್ಮೋಸ್ಟ್ ಆಲ್ ಇಂಡಿಯಾದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ ಒಂದೇ. ಸ್ಟಾರ್ಟಿಂಗಿಂದಾನು ಸೆಂಟ್ರಲ್ ಗೌರ್ಮೆಂಟಲ್ಲೂ ತುಂಬಾ ಸ್ಟೇಟ್ಸ್ಗಳಲ್ಲೂ ಕಾಂಗ್ರೆಸ್ ಪಾರ್ಟಿನೇ ರೂಲ್ ಮಾಡ್ತಿದ್ದಿದ್ದು. ಅಂದರೆ ತುಂಬ ಲಾಂಗ್ ಟೈಮ್ಗೂ ಮಾಡಿತ್ತು. ಸೊ ಆ್ಯಕ್ಚುಲಿ ಜನರಲಾಗಿ ಥಿಂಕ್ ಮಾಡಿದ್ರೆ ಇದು ಒಂಥರ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಸೆಂಟ್ರಲಲ್ಲೂ ಒಂದೇ ಪಾರ್ಟಿ ಇದೆ, ಸ್ಟೇಟಲ್ಲೂ ಒಂದೇ ಪಾರ್ಟಿ ಇದೆ. ಸೊ ಎರಡೂ ಕಡೆ ಸೇಮ್ ಪಾರ್ಟಿ ಇರೋದ್ರಿಂದ ತುಂಬ ಅನ್ಯೋನ್ಯವಾಗಿ ಅಣ್ಣ ತಮ್ಮದ್ರ ಥರ ಇರ್ತಾರೆ ಅಂತ ನಮ್ಗೆ ಅನಿಸುತ್ತೆ. ಬಟ್ ಇನ್ ಗ್ರೌಂಡ್ ರಿಯಾಲಿಟಿ ಅಂದರೆ ಫ್ಯಾಕ್ಟೇ ಬೇರೆ ಥರ ಇರುತ್ತೆ. ಏನಪ್ಪ ಅಂದರೆ ಫಾರ್ ಎ ಲಾಂಗ್ ಟೈಮ್ ದ ಸೇಮ್ ಪಾರ್ಟಿ ರೂಲ್ಡ್ ಬೋತ್ ಇನ್ ದ ಸೆಂಟರ್ ಆ್ಯಂಡ್ ಇನ್ ದಿ ಮೋಸ್ಟ್ ಆಫ್ ದಿ ಸ್ಟೇಟ್ಸ್. ಓಕೆ, ಎರಡೂ ಕಡೆ ಕಾಂಗ್ರೆಸ್ಸು ಹಿಸ್ಟ್ರಿದು ಹೇಳ್ತಿದ್ದೀನಿ. ಯಾಕಂದರೆ ಇದು ನಿಮಗೆ 10th ಇದರಲ್ಲಿ ಏನಿದೆ ಅಂದರೆ ಜಸ್ಟ್ ಒಂದು ಸಿಟಿಸನ್ ಆಗಿ ನಮ್ಮ ಗೌರ್ಮೆಂಟ್ ಬಗ್ಗೆ ಏನೇನು ತಿಳ್ಕೋಬೇಕು
ಅನ್ನೋದು ಏನಿರುತ್ತೋ ಅದೆಲ್ಲ ಕಾನ್ಸೆಪ್ಟ್ಸ್ನ ಇನ್ಕ್ಲೂಡ್ ಮಾಡಿಬಿಟ್ಟು ನಮಗೆ ಒಂದು ನಾಲೆಜ್ನ ಕೊಡ್ತಾರೆ. ಫರ್ದರ್ ಇನ್ನೂ ಹೋದರೆ ಪರ್ಟಿಕ್ಯುಲರ್ ಒಂದೇ ಸಬ್ಜೆಕ್ಟ್ ತೊಗೊಂಡು ಒಂದೇ ಸ್ಟ್ರೀಮ್ ತೊಗೊಂಡು ಒಂದ್ರ ಮೇಲೇ ಸ್ಟಡಿ ಮಾಡೋಕ್ಕೆ ಹೋದರೆ ಸೇಮ್ ಟಾಪಿಕ್ಗೆ ನೀನು ತೊಗೊಂಡ್ರು ಸೇಮ್ ಫೆಡರಲಿಸಮ್ ಅನ್ನೋ ಒಂದು ಸಬ್ಜೆಕ್ಟೇ ತೊಗೊಂಡ್ರು ಆದರೆ ಇನ್ನೂ ಡೀಟೇಲ್ ಆಗಿ ಅದಕ್ಕೆ ಹಿಸ್ಟ್ರಿ ಕನೆಕ್ಟ್ ಮಾಡಿ ಆ್ಯಕ್ಚುಯಲ್ ಎಲ್ಲನೂ ಡೀಪಾಗಿ ತಿಳಿಸ್ತಾರೆ. ಅದಕ್ಕೆ ಹೇಳ್ತಿದ್ದೀನಿ ಇದೆಲ್ಲ ನಮಗೆ ಮೆನ್ಷನ್ ಮಾಡಿಲ್ಲ ಕಾಂಗ್ರೆಸ್ ಪಾರ್ಟಿನೇ ಅಂತ. ಸೊ ನಾವು ಹಿಸ್ಟ್ರಿನ ನೋಡಿದ್ರೆ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿನೇ. ಸೊ ಅದು ತುಂಬಾ ಲಾಂಗ್ ರೂಲ್ ಮಾಡಿತ್ತು, ಸೆಂಟ್ರಲಲ್ಲೂ ಅದೇ ಇತ್ತು, ತುಂಬಾ ಸ್ಟೇಟ್ಸಲ್ಲೂ ಅದೇ ಇತ್ತು. ದಿಸ್ ಮೀನ್ ದಟ್ ಸ್ಟೇಟ್ ಗೌರ್ಮೆಂಟ್ ಡಿಡ್ ನಾಟ್ ಎಕ್ಸರ್ಸೈಸ್ ದೇರ್ ರೈಟ್ ಆಸ್ ಅಟಾನಮಸ್ ಫೆಡರಲ್ ಯೂನಿಟ್. ಏನಪ್ಪ ಆಗುತ್ತಂದರೆ ನಾನೇನಂದ ಸೆಂಟರು ಮತ್ತು ಸ್ಟೇಟಲ್ಲಿ ಎರಡರಲ್ಲೂ ಒಂದೇ ಗೌರ್ಮೆಂಟ್ ಇದ್ದಾಗ ಸೊ ಇಬ್ಬರು ಅನ್ಯೋನ್ಯವಾಗಿರ್ತಾರೆ, ಅಂದರೆ ರಿಲೇಷನ್ ಚೆನ್ನಾಗಿರುತ್ತೆ ಅಂತ ನಮಗೆ ಅನಿಸುತ್ತೆ ಅಂತ ಹೇಳಿದೆ. ಬಟ್ ಆ್ಯಕ್ಚುಲಿ ಏನಿರುತ್ತೆ ಅಂದರೆ ಇಂಥ ಟೈಮಲ್ಲಿ ಸೆಂಟ್ರಲ್ಲು ಸ್ಟೇಟ್ ಎರಡರಲ್ಲೂ ಸೇಮ್ ಪಾರ್ಟಿ ಇರೋದ್ರಿಂದ ಸೊ ಇದು ಅದರದ್ದೇ ಭಾಗನ. ಸೊ ಸೆಂಟ್ರಲ್ ಹೆಂಗಿದ್ರು ಪವರ್ಫುಲ್, ಸೊ ಅದು ಹೇಳಿದ ಹಾಗೆ ಸ್ಟೇಟ್ ಗೌರ್ಮೆಂಟ್ಸ್ ಮಾಡೋ ಥರ ಆಗೋಗಿತ್ತು. ಇಲ್ಲಿ ಆ್ಯಕ್ಚುಯಲ್ ಫಾರ್ಮ್ ಆಫ್ ಫೆಡರಲಿಸಮ್ ಅನ್ನೋದೇ ಇರ್ತಿರ್ಲಿಲ್ಲ. ಲೈಕ್ ನಾವು ಆ್ಯಕ್ಚುಯಲ್ ಫಾರ್ಮ್ ಆಫ್ ಫೆಡರಲಿಸಮ್ ಏನಂದ್ವಿ, ಸ್ಟೇಟ್ ಮಸ್ಟ್ ಬಿ ಅ ಕಾನ್ಸ್ಟಿಟ್ಯೂಯೆಂಟ್ ಯೂನಿಟ್, ಅಂದರೆ ಇಟ್ ಡಸ್ ನಾಟ್ ವರ್ಕ್ಸ್ ಅಂಡರ್ ದ ಸೆಂಟ್ರಲ್ ಗೌರ್ಮೆಂಟ್ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಬಟ್ ಇಲ್ಲೇನಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟು ಇದು ಪಾರ್ಟೀಸ್ ಏಮ್ ಇರೋದ್ರಿಂದ ಅದರದ್ದೇ ಭಾಗಗಳಾಗಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ಟೇಟ್ಸ್ನ ಬೇಕಾಗಿರೋ ಥರ ಯೂಸ್ ಮಾಡ್ಕೊಂಡು ಆಟ ಆಡಿಸ್ತಿರ್ತಾರೆ. ಈ ಥರ ಸಿಚುವೇಶನ್ಸು ಅಲ್ಲಿ 1990 ಸ್ಟೇಜಸಲ್ಲಿ ಇತ್ತು. ಆ್ಯಂಡ್ ಏನಾಯ್ತಂದರೆ ಆ್ಯಸ್ ಆ್ಯಂಡ್ ವೆನ್ ದ ರೂಲಿಂಗ್ ಪಾರ್ಟಿ ಅಟ್ ಸ್ಟೇಟ್ ಲೆವೆಲ್ ವಾಸ್ ಡಿಫ್ರೆನ್ಸ್. ಫಸ್ಟ್ ಏನಂದರೆ ಸ್ಟೇಟ್ ಮತ್ತು ಸೆಂಟ್ರಲಲ್ಲಿ ಎರಡರಲ್ಲೂ ರೂಲಿಂಗ್ ಪಾರ್ಟಿ ಸೇಮ್ ಇತ್ತು, ಕಾಂಗ್ರೆಸ್ಸೇ ಇತ್ತು. ಅವಾಗ ಏನಾಗಿತ್ತು, ಇವರು ಅಗೇನ್ಸ್ಟ್ ಮಾತಾಡೋಕೆ ಆಗ್ತಿರ್ಲಿಲ್ಲ. ಸೊ ಅವ್ರು ಕೊಟ್ಟಿದ್ದ ಆರ್ಡರ್ಸ್ನೇ ಅವ್ರು ಹೇಳಿರೋ ಥರ ಇವರು ಗೌರ್ಮೆಂಟ್ನ ನಡೆಸ್ಕೊಂಡು ಹೋಗ್ತಿದ್ರು. ಅಂದರೆ ಇವ್ರು ಆ್ಯಕ್ಚುಯಲ್ ಪವರ್ಸ್ನ ಇಂಡಿಪೆಂಡೆಂಟ್ ಆಗಿ ಅಟಾನಮಸ್ಲಿ ಯೂಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಇದೊಂದು ಕೇಸ್. ಆದರೆ ನೆಕ್ಸ್ಟ್ ಕೇಸ್ ಏನಪ್ಪ ಅಂದರೆ ಸೆಂಟರ್ ಮತ್ತು ಸ್ಟೇಟಲ್ಲಿ ಬೇರೆ ಬೇರೆ ಗೌರ್ಮೆಂಟ್ಸ್ ಇದ್ದಾಗ, ಗೌರ್ಮೆಂಟ್ ಮೀನ್ಸ್ ಬೇರೆ ಬೇರೆ ಪಾರ್ಟೀಸ್ ಇದ್ದಾಗ. ಫಾರ್ ಎಕ್ಸಾಂಪಲ್ ಫಸ್ಟು ಬೇರೆ ರೀಜನಲ್ ಪಾರ್ಟೀಸು ಬಂದು ಸ್ಟಾರ್ಟ್ ಆಗಿದ್ದು ಕೇರಳದಲ್ಲಿ. ಇಲ್ಲೇನಪ್ಪ ಆಗುತ್ತೆ ಅಂದ್ರೆ ಸೆಂಟ್ರಲ್ಲಿ ಕಾಂಗ್ರೆಸ್ ಇರುತ್ತೆ, ಬೇರೆ ಸ್ಟೇಟಲ್ಲಿ ಬೇರೆನೇ ಪಾರ್ಟಿ ಇರುತ್ತೆ. ಹವೆವರ್ ನಮ್ಗೆ ಗೊತ್ತಿರೋ ಪ್ರಕಾರ ಸೆಂಟ್ರದ್ದು ಪವರ್ ಹೆಚ್ಚಿರುತ್ತೆ. ಅವಾಗ ಏನಪ್ಪ ಆಗುತ್ತಂದರೆ when ruling party at the state level was different, the parties that ruled at the center tried to undermine the power of the states. ಸ್ಟಾರ್ಟಿಂಗಲ್ಲಿ ಏನಾಗ್ತಿತ್ತಪ್ಪ ಅಂದರೆ ಫೆಡರಲಿಸಮ್ ಹೇಳಬೇಕು ಅಂದರೆ ಒಂಥರ ಫೆಡರಲಿಸಮ್ ಸರಿಯಾಗಿ ಫಾಲೋನೇ ಆಗ್ತಿರ್ಲಿಲ್ಲ. ಸ್ಟಾರ್ಟಿಂಗ್ 1990ಯಲ್ಲಿ ಬೇರೆ ಪಾರ್ಟಿ ಏನಾದರೂ ಬೇರೆ ಸ್ಟೇಟಲ್ಲಿದ್ದರೆ ಅವ್ರ ಪವರ್ಸ್ನ ಅಂಡರ್ಮೈನ್ ಮಾಡ್ತಿದ್ರು, ಅಂದರೆ ಅವ್ರ ಪವರ್ಸ್ನ ಕನ್ಸಿಡರೇ ಮಾಡ್ತಿರಲಿಲ್ಲ, ಅಂದರೆ ಅವ್ರ ಪವರ್ಸ್ ಫ್ರೀಡಮಾಗಿ ಯೂಸ್ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ಸೊ ತುಂಬಾ ಲಿಮಿಟೆಡ್ ಆಗಿ ಸೆಂಟ್ರಲ್ ಗೌರ್ಮೆಂಟೇ ಹೆಚ್ಚು ಪವರ್ಫುಲ್ ಅನ್ನೋ ಥರ ನಡೀತಿತ್ತು. ದ ಸೆಂಟ್ರಲ್ ಗೌರ್ಮೆಂಟ್ ವುಡ್ ಆಫನ್ ಮಿಸ್ಯೂಸ್ ದ ಕಾನ್ಸ್ಟಿಟ್ಯೂಷನ್ ಟು ಡಿಸ್ಮಿಸ್ ದ ಸ್ಟೇಟ್ ಗೌರ್ಮೆಂಟ್ಸ್ ದಟ್ ವರ್ ಕಂಟ್ರೋಲ್ಡ್ ಬೈ ರೈವಲ್ ಪಾರ್ಟೀಸ್. ರೈವಲ್ ಪಾರ್ಟೀಸ್ ಅಂದರೆ ಏನು, ಅಪೋಸಿಷನ್ ಪಾರ್ಟೀಸ್, ಏನು ಅಪೋಸಿಟ್ ಇರ್ತಾರೆ, ಬೇರೆ ಪಾರ್ಟೀಸ್ ಆಗಿರ್ತಾರೆ. ಕಾಂಪಿಟೇಷನ್ ಪಾರ್ಟೀಸ್ ನಾವು ಏನಂತೀವಿ ಅದನ್ನು ಕನ್ನಡದಲ್ಲಿ ಪ್ರತಿಸ್ಪರ್ಧಿ ಪಾರ್ಟಿಗಳು ಅಂತೀವಿ. ಇವ್ರಿಗೆ ಅಗೇನ್ಸ್ಟಾಗಿ ಯಾರಿರ್ತಾರೆ ಅವ್ರ ಮೇಲೆ ಕಾನ್ಸ್ಟಿಟ್ಯೂಷನ್ ಪವರ್ನ ಇಂಪೋಸ್ ಮಾಡ್ತಿತ್ತು. ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಎಷ್ಟು ಓದಿದ್ವಿ ಇದೇ ಇಲ್ಲ, ಇದು ಬಿಟ್ಟು ಇನ್ನೂ ತುಂಬಾ ಪವರ್ಸ್ ಇರುತ್ತೆ. ಅಂದರೆ ನೋಡೋದಕ್ಕೆ ಇವಾಗ ಇಷ್ಟೇನು ಓದಿದ್ವಿ, ಇದು ಅದ್ರ ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ. ಬಟ್ ಲೀಗಲ್ ಆಗಿಯೇ ನಾವು ಬೇಕಾದರೆ ಇನ್ನೊಂದ್ರ ಮೇಲೆ ಪವರ್ಸ್ನ ಇಂಪೋಸ್ ಮಾಡ್ಬೋದು. ಈ ಥರದ ಪ್ರೊವಿಷನ್ಸ್ ಕಾನ್ಸ್ಟಿಟ್ಯೂಷನಲ್ಲಿ ಇದೆ. ಸೊ ಇದೇ ಥರ ಲೈಕ್ ಯಾವುದೋ ಪ್ರೆಸಿಡೆಂಟ್ ರೂಲ್ ಈ ಥರದನ್ನು ಹಾಕಿ ಇವರು ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ಹೋಗ್ಬಿಟ್ಟು ಆ ಪಾರ್ಟೀಸ್ನ ಸ್ಟೇಟ್ಸ್ನ ಡಿಸ್ಮಿಸ್ ಮಾಡಿಬಿಡ್ತಿದ್ರು. ಅಂದರೆ ಆ ಗೌರ್ಮೆಂಟ್ನೇ ತೆಗೆದುಹಾಕ್ತಿದ್ರು, ಇವ್ರದೇ ರೂಲಿಂಗ್ ನಡೆಯೋ ಥರ ಮಾಡ್ತಿದ್ರು. ಇಲ್ಲೀಗಲ್ ಅಲ್ಲ, ಲೀಗಲ್ ಆಗಿಯೇ ಕಾನ್ಸ್ಟಿಟ್ಯೂಷನ್ ಪವರ್ಸ್ನೇ ಯೂಸ್ ಮಾಡಿಬಿಟ್ಟು ಸ್ಟೇಟ್ಸ್ ಮೇಲೆ ಇಂಪೋಸ್ ಮಾಡಿ ಇದು ರೈವಲ್ ಪಾರ್ಟೀಸ್ ಏನಿರುತ್ತೆ ಅವ್ರ ಗೌರ್ಮೆಂಟ್ಸ್ನ ಬೀಳಿಸೋ ಪ್ರಯತ್ನ ಮಾಡ್ತಿದ್ರು. ಸೊ ದಿಸ್ ಅಂಡರ್ಮೈನ್ಸ್ ದ ಸ್ಪಿರಿಟ್ ಆಫ್ ಫೆಡರಲಿಸಮ್. ಇವಾಗ ಇಷ್ಟು ನಾವು ಓದಿದ್ದೀವಿ 1990ಯಲ್ಲಿ ಈ ಥರ ಎಲ್ಲ ಆಗಿದೆ ಅಂತ. ಇಲ್ಲಿ ಎಲ್ಲಾದ್ರೂ ಫೆಡರಲಿಸಮ್ಗೆ ರಿಲೇಟೆಡ್ಡು ಅಂದರೆ ಅದ್ರ ಫೇವರಲ್ಲಿರುವಂಥ ನಮಗೆ ಟಾಪಿಕ್ ಕಾಣಿಸ್ತಿದೆಯಾ? ಕಾಣಿಸ್ತಿಲ್ಲ. ಯಾಕಂದರೆ ಫೆಡರಲಿಸಮ್ ಅಂದರೆ ಏನು, ಸ್ಟೇಟ್ಸ್ ಮತ್ತು ಸೆಂಟರ್ ರಿಲೇಷನ್ ಚೆನ್ನಾಗಿರಬೇಕು, ಒಂದ್ರ ಕೆಳಗೆ ಒಂದಿರಬಾರ್ದು. ಅವ್ರ ಪವರ್ ಅವರು, ಇವ್ರ ಪವರ್ ಇವರು ಸಿಗ್ನಿಫಿಕೆಂಟ್ಲಿ ಅಟಾನಮಸ್ಲಿ ಯೂಸ್ ಮಾಡೋ ಥರ ಇದ್ದರೆ ಮಾತ್ರ ನಮ್ಮ ಫೆಡರಲಿಸಮ್ ಸಕ್ಸಸ್ ಆಗಿದೆ ಅಂತ. ಇಲ್ಲಿ ಏನು ಹೇಳಬೇಕಂದ್ರೆ ಬಿಫೋರ್ 1990 ಫಾರ್ ಎ ಲಾಂಗ್ ಟೈಮ್ ದ ಸೇಮ್ ಪಾರ್ಟಿ ರೂಲ್ಡ್ ಬೋತ್ ದ ಸೆಂಟರ್ ಆ್ಯಂಡ್ ದ ಮೋಸ್ಟ್ ಆಫ್ ದ ಸ್ಟೇಟ್ಸ್. ದಿಸ್ ಮೀನ್ಟ್ ದಟ್ ಇದರಿಂದ ದ ಸ್ಟೇಟ್ ಗೌರ್ಮೆಂಟ್ ಡಿಡ್ ನಾಟ್ ಎಕ್ಸರ್ಸೈಸ್ ದೇರ್ ರೈಟ್ ಆಸ್ ಅಟಾನಮಸ್ ಫೆಡರಲ್ ಯೂನಿಟ್ಸ್. ಅಂದರೆ ಒಂದು ಸ್ವತಂತ್ರ ರಾಜ್ಯಗಳಾಗಿ, ಅಂದರೆ ಅವಾಗ ಪವರ್ಸ್ ಇದೆ ಅನ್ನೋ ಥರ ಫೀಲಿಂದ ಅವ್ರು ಯೂಸ್ ಮಾಡ್ತಿರ್ಲಿಲ್ಲ. ಆ್ಯಸ್ ಆ್ಯಂಡ್ ವೆನ್ ರೂಲಿಂಗ್ ಪಾರ್ಟಿ ಅಟ್ ದ ಸ್ಟೇಟ್ ಲೆವೆಲ್ ವಾಸ್ ಡಿಫರೆಂಟ್.
In case of a different ruling party at states, the parties that ruled at the center tried to undermine the power of states. State power of states ಏನು ಪವರ್ ಇರುತ್ತೋ ಅದನ್ನ ಅಂಡರ್ಮೈನ್ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಿತ್ತು. The central government would often misuse the constitution to dismiss the state government that were controlled by the rival parties. ತಮ್ಮ ಪಾರ್ಟಿಗಳು ಬಿಟ್ಟು, ಯಾಕಂದರೆ ತಮ್ಮ ಪಾರ್ಟಿ ಅಂದರೆ ಆಟೋಮೆಟಿಕಲಿ ತಮ್ಮ ಮಾತನ್ನು ಕೇಳ್ತಿರುತ್ತೆ. ಸೊ ಬೇರೆ ಪ್ರತಿಸ್ಪರ್ಧಿ ಪಾರ್ಟಿಗಳೇನಿತ್ತು ಅವುಗಳ ಮೇಲೆ ಕಾನ್ಸ್ಟಿಟ್ಯೂಷನ್ನ ಮಿಸ್ಯೂಸ್ ಮಾಡ್ಕೋತಿದ್ರು. ನೆನ್ಪಿಟ್ಕೊಳ್ಳಿ, ಮಿಸ್ಯೂಸ್ ಮಾಡ್ಕೋತಿದ್ರು. ಸೊ ನೆಕ್ಸ್ಟ್, ದಿಸ್ ಅಂಡರ್ಮೈನ್ ದ ಸ್ಪಿರಿಟ್ ಆಫ್ ಫೆಡರಲಿಸಮ್. ಅಂದರೆ ನಮ್ಮ ಫೆಡರಲಿಸಮ್ ಏನಿದೆ ಇದು ವ್ಯಾಲ್ಯೂನೇ ಅಲ್ಲಿ ನಮಗೆ ಕಾಣ್ತಿರ್ಲಿಲ್ಲ. ಸೊ ಇದು ಹೀಗೆ ಕಂಟಿನ್ಯೂ ಆಗಲಿಲ್ಲ. ಅಪ್ನಾ ಟೈಮ್ ಆಯೇಗ, ಟೈಮ್ ಬಂತು, ಚೇಂಜ್ ಆಯಿತು. ಆಲ್ ದಿಸ್ ಚೇಂಜ್ ಸಿಗ್ನಿಫಿಕೆಂಟ್ಲಿ ಆಫ್ಟರ್ 1990. 1990 ಇದೆಲ್ಲನೂ ಮತ್ತೆ ಉಲ್ಟಾ ಹೊಡಿತು. ಏನಪ್ಪ ಆಯಿತು ಅಂದರೆ, ಅವರ್ ಫೆಡರಲಿಸಮ್ ಪ್ರಾಕ್ಟೀಸ್, ದಟ್ ಈಸ್ ಅವರ್ ಸೆಂಟರ್ ಅಂಡ್ ಸ್ಟೇಟ್ ರಿಲೇಷನ್ಶಿಪ್ ಆಫ್ಟರ್ 1990. ಇಲ್ಲೇನು, ದಿಸ್ ಪೀರಿಯಡ್ ಸಾ ದ ರೈಸ್ ಆಫ್ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಮೆನಿ ಸ್ಟೇಟ್ಸ್ ಆಫ್ ದ ಕಂಟ್ರಿ. ಇಷ್ಟೊತ್ತಿಗೆ ಏನಾಗಿತ್ತು ಅಂದರೆ ತುಂಬಾ ರೀಜನಲ್ ಪಾರ್ಟೀಸು ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು, ತುಂಬಾ ಗ್ರೋ ಆಗಿದ್ವು. ಒಂದೊಂದು ಕಡೆನೂ ಒಂದೊಂದು, ಕರ್ನಾಟಕದಲ್ಲಿ, ಕೇರಳದಲ್ಲಿ, ತಮಿಳುನಾಡಲ್ಲಿ ಎಲ್ಲನೂ ಅವರದೇ ಆದಂಥ ಪಾರ್ಟೀಸ್, ರೀಜನಲ್ ಪಾರ್ಟೀಸು ತುಂಬಾ ಹೈ ಲೆವೆಲ್ಗೆ ಗ್ರೋ ಆಗಿ ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ದಿಸ್ ವಾಸ್ ಆಲ್ಸೋ ದ ಬಿಗಿನಿಂಗ್ ಆಫ್ ಏರಿಯಾ ಆಫ್ ಕೊಲಿಷನ್ ಗೌರ್ಮೆಂಟ್ಸ್ ಅಟ್ ದ ಸೆಂಟರ್. ಏನಪ್ಪ ಆಯಿತು ಅಂದರೆ, ಇವಾಗ ಜನನೂ ನೋಡಿರ್ತಾರೆ, ಸ್ಟಾರ್ಟಿಂಗಿಂದಾನು ಒಂದೇ ಗೌರ್ಮೆಂಟ್ ನೋಡಿ ಬೇಜಾರಾಗ್ಬಿಟ್ಟಿರತ್ತೆ ಜನಕ್ಕೆ, ಸೆಂಟ್ರಲ್ ಅವರೇ, ಸ್ಟೇಟ್ ಅವರೇ ಅಂತ. ಯಾವಾಗ ರೀಜನಲ್ ಗೌರ್ಮೆಂಟ್ಸ್ ಗ್ರೋ ಆಗಕ್ಕೆ ಸ್ಟಾರ್ಟ್ ಆದವು, ಆವಾಗ ಏನಾಯಿತು, ಕೊಲಿಷನ್ ಗೌರ್ಮೆಂಟ್ ಕೂಡ ಬೆಳಕಿಗೆ ಬಂತು. ಈ ಕೊಲಿಷನ್ ಗೌರ್ಮೆಂಟ್ ಅಂದರೆ ಏನು, ನಾವು ಪವರ್ ಶೇರಿಂಗಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಲೈಕ್ ಮೈತ್ರಿ ಸರ್ಕಾರ, ಒಪ್ಪಂದದ ಸರ್ಕಾರ. ಅಂದರೆ ಕೊಲಿಷನ್ ಗೌರ್ಮೆಂಟ್ ಅಂದರೆ 2 or more ಪೊಲಿಟಿಕಲ್ ಪಾರ್ಟೀಸು ಸೇರಿ ಗೌರ್ಮೆಂಟ್ನ ನಡೆಸುವಂಥದ್ದು. ಇದು ಯಾಕಾಗತ್ತೆ ಅಪ್ಪ ಅಂದರೆ, ಇವಾಗ ಗೌರ್ಮೆಂಟು ಕೈಗೆ ಬರಬೇಕು ಅಂದರೆ ಮೋರ್ ದೆನ್ ಮೆಜಾರಿಟಿ ಪ್ಲಸ್ 1 ಸೀಟ್ಸ್ ಆ ಪಾರ್ಟಿಗೆ ಹೋಗಬೇಕು. ಫಾರ್ ಎಕ್ಸಾಂಪಲ್ ತಗೊಂಡ್ರೆ, ಇವಾಗ 100 ಹಾಗೆ ಬರಿತೀನಿ, ಮೋಸ್ಟ್ಲಿ ಇರೋದಕ್ಕೆ ಕಷ್ಟ ಆಗುತ್ತೆ. ಏನಪ್ಪ ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 100 ಇವಾಗ ನಮ್ಮ ಹತ್ರ 10 ಸೀಟ್ಸ್ ಇದ್ದಾವೆ. 10 ಸೀಟ್ಸು ಇವಾಗ ಕಾಂಗ್ರೆಸ್ಸಲ್ಲಿ 10 ಸೀಟ್ಸಲ್ಲಿ 7 ಸೀಟ್ಸ್ 6 ಸೀಟ್ ಆದರೂ ಕಾಂಗ್ರೆಸ್ಗೆ ಹೋದರೆ ಆವಾಗ ಕಾಂಗ್ರೆಸ್ಸು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವಾಗ ಇಲ್ಲೇನಾಗಿದೆ, ದ ಪೀರಿಯಡ್ಸ್ ಆಫ್ ದ ರೈಸ್ ಆಫ್ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಮೆನಿ ಸ್ಟೇಟ್ಸ್ ಆಫ್ ದ ಕಂಟ್ರಿ. ಮೆನಿ ಸ್ಟೇಟ್ಸಲ್ಲಿ ತುಂಬಾ ಪೊಲಿಟಿಕಲ್ ಪಾರ್ಟೀಸ್ ರೈಸ್ ಆಯಿತು. ಆವಾಗ 10 ಸೀಟ್ಸಲ್ಲಿ 2 ಕಾಂಗ್ರೆಸ್ಗೆ, 2 BJPಗೆ, 2 ಇನ್ನೊಂದಕ್ಕೆ, ಇನ್ನೊಂದು ಮತ್ತೊಂದಕ್ಕೆ, ಈ ಥರ ಎಲ್ಲದಕ್ಕೂ 2 ಹೋಗಿಬಿಟ್ರೆ ಏನಾಗುತ್ತೆ, ಮೆಜಾರಿಟಿ ಆಫ್ ದ ಸೀಟ್ಸ್ ಯಾರಿಗೂ ಬಂದಿಲ್ಲ. ಸೊ ಸೀಟ್ಸು ಕಂಪ್ಲೀಟ್ಲಿ ಡಿವೈಡೆಡ್ ಫಾರ್ ದ ಅದರ್ ಪಾರ್ಟೀಸ್. ಸೊ ಅಟ್ ದಿಸ್ ಟೈಮ್ ದ ಪಾರ್ಟೀಸ್, ದ ರೈವಲ್ ಪಾರ್ಟೀಸ್ ವಿಚ್ ಕಮ್ ಟುಗೆದರ್ ಟು ಫಾರ್ಮ್ ಅ ಒನ್ ಗೌರ್ಮೆಂಟ್. ಸೊ ಇಲ್ಲೇನಾಗುತ್ತೆ ಅಂದರೆ, ಇದರಲ್ಲಿ BJP ಹತ್ರ 3 ಇದೆ, ಕಾಂಗ್ರೆಸ್ ಹತ್ರ 3 ಇದೆ, ಇನ್ನೊಂದು ಹತ್ರ 1-2 ಇದೆ ಅಂದ್ಕೊಳ್ಳಿ. ಇವೆರಡೂ ಸೇರಿಕೊಂಡು 8 ಸೀಟ್ ಆಯಿತಾ. 8 ಸೀಟು 3 ಸೇರಿಕೊಂಡು ಗೌರ್ಮೆಂಟ್ನ ನಡೆಸ್ಕೊಂಡು ಹೋಗೋದ್ರಲ್ಲಿ ಕೊಲಿಷನ್ ಗೌರ್ಮೆಂಟ್ ಅಂತ ಅಂತೀವಿ. 2 ಅಥವಾ 3 ಒಂದೇ ಆದರೆ ಅದು ಸಿಂಗಲ್ ರೂಲಿಂಗ್ ಪಾರ್ಟಿ. ಮೋರ್ ದೆನ್ 2 or more than 2 parties join together to form a government, that is called as a coalition government. So at this time, this was also beginning the era of coalition government. This is which reflects the ಫೆಡರಲಿಸಮ್. ಅಂದರೆ ಇವಾಗ ಸೆಂಟರಲ್ಲಿ ಕಾಂಗ್ರೆಸ್ ಇತ್ತು, ಅಂದರೆ ಸೆಂಟ್ರಲ್ಲಿ ಇವಾಗ ಕಾಂಗ್ರೆಸ್ ಅನ್ನಲ್ಲ, ನಮಗೂ ಬೋರ್ ಆಗಿಬಿಡುತ್ತೆ. ಸೆಂಟ್ರಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಇತ್ತು, ಸ್ಟೇಟಲ್ಲಿ ಪೊಲಿಟಿಕಲ್ ಪಾರ್ಟಿ ಇತ್ತು, ಇನ್ನೊಂದು ಸ್ಟೇಟಲ್ಲಿ ಪೊಲಿಟಿಕಲ್ ಪಾರ್ಟಿ ಇತ್ತು. ಸೊ ಈ ರೀಜನಲ್ ಪಾರ್ಟೀಸು ಇದ್ರ ಜೊತೆ ಕೋಆರ್ಡಿನೇಟ್ ಆಗಿ ಕೊಲಿಷನ್ ಆಗೋದ್ರಿಂದ, ಮೈತ್ರಿ ಆಗೋದ್ರಿಂದ ಏನಾಗುತ್ತೆ ಅಂದರೆ, ಈ ಗೌರ್ಮೆಂಟು ತನ್ನ ಸ್ಟೇಟ್ಸ್ ಅಥವಾ ಎಂಟೈರ್ ಕಂಟ್ರಿನ ರೆಪ್ರೆಸೆಂಟ್ ಮಾಡಿದ್ರೆ ಅಲ್ಲಿ ಇನ್ನು ರಿಮೈನಿಂಗ್ 2 ಪಾರ್ಟೀಸ್ ಏನಿರುತ್ತೆ ಅವು ತಮ್ಮ ರೀಜನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆವಾಗ ಈ ಸೆಂಟ್ರಲ್ ಗೌರ್ಮೆಂಟಲ್ಲಿರುವಂಥದ್ದು ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ನಾವು ಒಬ್ಬರ ಜೊತೆ ಜಾಯಿನ್ ಆಗ್ತಿದ್ದೀವಿ ಅಂದರೆ, ಸೊ ಆಬ್ವಿಯಸ್ಲಿ ನಮ್ಮ ಬೆನಿಫಿಟ್ಸ್ನ ನೋಡ್ತೀವಿ. ಸೊ ಇದರಲ್ಲಿಯೂ ಅಷ್ಟೇ, ಸ್ಟೇಟ್ಸು ಇದ್ರ ಜೊತೆಗೆ ಕೊಲೈನ್ ಆಗ್ತಿದ್ದಾವೆ ಅಂದರೆ, ಕೊಲಿಷನ್ ಆಗ್ತಿದ್ದಾವೆ ಅಂದರೆ ಅದರಲ್ಲಿ ಅವು ಸ್ಟೇಟ್ಸ್ನ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಶುಡ್ ಹ್ಯಾವ್ ಟು ಎಕ್ಸೆಪ್ಟ್ ದ ವರ್ಡ್ಸ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಆಲ್ಸೋ.
ಸೊ ಇಲ್ಲಿ ಕ್ಲಾಶಸ್ ಆಗಲ್ಲ, ಇಲ್ಲಿ ಯಾವುದೇ ಮೇಲೂ ಕೆಳಗೆ ಅನ್ನೋದಿರಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ ಆ್ಯಕ್ಚುಯಲ್ ಫೆಡರಲಿಸಮ್ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿನ್ಸ್ ನೋ ಸಿಂಗಲ್ ಪಾರ್ಟಿ ಗಾಟ್ ಎ ಕ್ಲಿಯರ್ ಮೆಜಾರಿಟಿ ಇನ್ ಲೋಕಸಭೆಯಲ್ಲಿ ಒಂದೇ ಪಾರ್ಟಿಗೆ ಕ್ಲಿಯರ್ ಮೆಜಾರಿಟಿ ಸಿಗಲ್ಲ. ದ ಮೇಜರ್ ನ್ಯಾಷನಲ್ ಪಾರ್ಟೀಸ್ ಹ್ಯಾಡ್ ಟು ಎಂಟರ್ ಇನ್ ಟು ಅನ್ ಅಲಯನ್ಸ್ ವಿತ್ ಮೆನಿ ಪಾರ್ಟೀಸ್ ಇನ್ಕ್ಲೂಡಿಂಗ್ ಸೆವೆರಲ್ ರೀಜನಲ್ ಪಾರ್ಟೀಸ್ ಟು ಫಾರ್ಮ್ ಎ ಗೌರ್ಮೆಂಟ್ ಅಟ್ ದ ಸೆಂಟರ್. ಸೆಂಟ್ರಲ್ ಗೌರ್ಮೆಂಟ್ನ ಫಾರ್ಮ್ ಮಾಡಬೇಕು ಅಂದರೆ ಮೆಜಾರಿಟಿ ಆಫ್ ದ ಸೀಟ್ಸ್ ಒಂದೇ ಪಾರ್ಟಿಗೆ ಸಿಕ್ಕಿರಲ್ಲ. ಅವಾಗ ಸಿಗದೆ ಇರೋದಕ್ಕೆ ಏನು ಮಾಡಬೇಕು, ಈ ಹೈ ಲೆವೆಲ್ ಪಾರ್ಟಿ ಏನಿದೆ, ತುಂಬಾ ಮೇಜರ್ ನ್ಯಾಷನಲ್ ಪಾರ್ಟಿ, ಇದು ಸೋ ಮೆನಿ ಸ್ಟೇಟ್ಸಲ್ಲಿ ಇರುವಂಥ ರೀಜನಲ್ ಪಾರ್ಟೀಸ್ ಜೊತೆ ಅಲಯನ್ಸ್ ಮಾಡ್ಕೋಬೇಕು, ಒಪ್ಪಂದ ಮಾಡ್ಕೋಬೇಕು. ಈ ಥರ ಒಪ್ಪಂದ ಮಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ನ ಫಾರ್ಮೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ಲೆಡ್ ಟು ಅ ನ್ಯೂ ಕಲ್ಚರ್ ಆಫ್ ಪವರ್ ಶೇರಿಂಗ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ದ ಆಟೋನಮಿ ಆಫ್ ದ ಸ್ಟೇಟ್ ಗೌರ್ಮೆಂಟ್ಸ್. ಸೊ ಈ ಥರ ಒಪ್ಪಂದದ ಸರ್ಕಾರ ಯಾವಾಗ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಇವಾಗೇನಾಗುತ್ತೆ, ಇಲ್ಲಿ 1990 ನಮ್ಮ ಫೆಡರಲಿಸಮ್ ಬೇರೆನೇ ರೂಪ ತಾಳುತ್ತೆ, ಒಳ್ಳೆ ರೂಪ ತಾಳುತ್ತೆ. ಆವಾಗ ಒಣಗೋಗಿರೋ ಸೂರ್ಯಕಾಂತಿ ಥರ ಬಗ್ಗಿತ್ತು, ಬೆಳಕು ಬಂದು ಅರಳಿರೋ ಸೂರ್ಯಕಾಂತಿ ಥರ 1990 ಚೇಂಜ್ ಆಯಿತು. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ ಆಲ್ಸೋ ಅಟಾನಮಸ್ಲಿ ಪವರ್ಸ್ನ ಯೂಸ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇನ್ನೊಂದೇನಪ್ಪ ಆಯಿತು ಅಂದರೆ, ಈ ಟ್ರೆಂಡಲ್ಲಿ ಇಷ್ಟಕ್ಕೆ ಇದಾಗಲಿಲ್ಲ. ಅಂದರೆ ಈ ಕೊಲಿಷನ್ ಗೌರ್ಮೆಂಟ್ ಅನ್ನೋ ಒಂದೇ ರೀಸನ್ನಿಂದ ಫೆಡರಲಿಸಮ್ ಸಕ್ಸಸ್ ಆಗೋದಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಇಲ್ಲಿ ಇನ್ನೊಂದೇನಾಯ್ತು ಅಂದರೆ, ಮೇಜರ್ ಜಡ್ಜ್ಮೆಂಟ್ ಕೊಡ್ತು ನಮ್ಮ ಸುಪ್ರೀಂ ಕೋರ್ಟು. ಸೊ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ಸ್ನ ತನ್ನ ಇಷ್ಟಕ್ಕೆ ಬಂದಂಗೆ ಲಾಸ್ನ ಅಥವಾ ಕಾನ್ಸ್ಟಿಟ್ಯೂಷನ್ನ ಮಿಸ್ಯೂಸ್ ಮಾಡಿಕೊಂಡು ಡಿಸ್ಮಿಸ್ ಮಾಡೋ ಹಾಗಿಲ್ಲ ರೈವಲ್ ಪಾರ್ಟೀಸ್ ಗೌರ್ಮೆಂಟ್ನ ಅಂತ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು. ಇದರ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಈ ನಮ್ಮ ಫೆಡರಲಿಸಮ್, ಈ ನಮ್ಮ ಸೆಂಟರ್ ಮತ್ತು ಸ್ಟೇಟ್ ರಿಲೇಷನ್ನು ಇನ್ನೂ ತುಂಬ ಸ್ಟ್ರಾಂಗ್ ಆಯಿತು. ಸೊ ದಿಸ್ ಟ್ರೆಂಡ್ ವಾಸ್ ಸಪೋರ್ಟೆಡ್ ಬೈ ಎ ಮೇಜರ್ ಜಡ್ಜ್ಮೆಂಟ್ ಆಫ್ ಅ ಸುಪ್ರೀಂ ಕೋರ್ಟ್ ದಟ್ ಮೇಡ್ ಇಟ್ ಡಿಫಿಕಲ್ಟ್ ಫಾರ್ ಎ central government to dismiss the state governments is an arbitrary manner. Thus, federal power sharing is more effective today than it was in the early years after the constitution came into force. ಅಂದರೆ ಕಾನ್ಸ್ಟಿಟ್ಯೂಷನ್ ಬಂದಿದ್ದ ತಕ್ಷಣ 1990 ವರೆಗೂ ಏನು ಫೆಡರಲಿಸಮ್ ಇತ್ತು ನಮ್ಮದು, ಅದಕ್ಕೆ ಕಂಪೇರ್ ಮಾಡಿದ್ರೆ ಇವಾಗಿನ ಫೆಡರಲಿಸಮ್ ತುಂಬಾ ಎಫೆಕ್ಟಿವ್ ಮ್ಯಾನರಲ್ಲಿ ರನ್ ಆಗ್ತಿದೆ ಡ್ಯೂ ಟು ದಿಸ್ ಜಡ್ಜ್ಮೆಂಟ್ ಆಲ್ಸೋ. ಸೊ ಇಲ್ಲಿವರೆಗೂ ಏನು ನೋಡಿದ್ವಿ ಅಂದರೆ, ಸೆಂಟರ್ ಅಂಡ್ ದ ಸ್ಟೇಟ್ ನಮ್ಮದು ರಿಲೇಷನ್ ಏನಿತ್ತು ಅದು, ಯಾಕಂದರೆ ಸೆಂಟರ್ ಅಂಡ್ ದ ಸ್ಟೇಟ್ ರಿಲೇಷನ್ ನಮ್ಮ ಫೆಡರಲಿಸಮ್, ಸ್ಪಿರಿಟ್ ಆಫ್ ಫೆಡರಲಿಸಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಚೆನ್ನಾಗಿದ್ದರೆ ಸ್ಪಿರಿಟ್ ಆಫ್ ಫೆಡರಲಿಸಮ್ ಅಂದರೆ ನಮ್ಮ ಫೆಡರಲಿಸಮ್ ಹೈಲಿ ಸಕ್ಸಸ್ಫುಲ್ ಆಗಿದೆ ಅಂತ ತುಂಬಾ ಸ್ಟಾರ್ಟಿಂಗ್ 1990s ಇರೋ ಥರ ಏನಾದರೂ ತುಂಬಾ ವೇರಿ ಆಗ್ತಿದ್ರೆ, ಆವಾಗ ನಮ್ಮ ಫೆಡರಲಿಸಮ್ ತುಂಬಾ ವೀಕ್ ಇದೆ, ಎಲ್ಲೋ ಮಿಸ್ ಹೊಡಿತಿದೆ ಅಂತ. ಸೊ ಇನ್ನೊಂದ್ಸತಿ ರಿಕಾಲ್ ಮಾಡ್ಕೊಳ್ಳಿ, ಸ್ಟಾರ್ಟಿಂಗಲ್ಲಿ 1990ಗೂ ಮೊದಲು, 1990 ಆದಮೇಲೆ, 1990ಗೂ ಮೊದಲು ಸಿಂಗಲ್ ಪಾರ್ಟಿ ವಾಸ್ ರೂಲಿಂಗ್ ದ ಎಂಟೈರ್ ಕಂಟ್ರಿ ಆ್ಯಂಡ್ ಮೋಸ್ಟ್ ಆಫ್ ದಿ ಸ್ಟೇಟ್ಸ್. ಅಲ್ಲೇನಾಗ್ತಿತ್ತು, ಸೊ ದಟ್ so many states can't use their power autonomously, and also central government was misusing the constitution to dismiss the rival parties government in the states. After 1990 most of the regional parties started to grow, ಅಂದರೆ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ in this area collision government is also came into picture, where the power has been shared to the state governments also, where our federalism is reflected actually. And this concept is also supported by, this trend was supported by a major judgment by a Supreme Court that the central government cannot dismiss the state government in their arbitrary manner. So that our federalism was now more than effective ಕಂಪೇರ್ಡ್ ಟು ಬಿಫೋರ್ 1990. ಸೊ ಇಲ್ಲಿವರೆಗೂ ಇದು ಮಾಡಿ. ಮುಂದೆ ಏನಪ್ಪ ಅಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಕ್ಚುಲಿ ಈ ಥರ ಪಿಕ್ಚರ್ಸ್ನ ತೋರಿಸೋದಕ್ಕೆ ಅಂತಲೇ ನಾನು ಈ ಥರ ಟೀಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಯಾಕಂದರೆ ಬೋರ್ಡ್ ಮೇಲೆ ಪಿಕ್ಚರ್ಸ್ ಅಂತೂ ಬರೋಕ್ಕಾಗಲ್ಲ ಅಲ್ವಾ, ಅದಕ್ಕೆ. ಸೊ ದ ಸ್ಟೇಟ್ ಪ್ಲೆಜ್ ಫಾರ್ ಮೋರ್ ಪವರ್ಸ್, ಇಲ್ಲೇನಪ್ಪ ಆಗಿದೆ ಅಂದರೆ, ಅಲ್ಲಿ ನೋಡಿ, ಅಲ್ಲಿ ಪವರ್ ಆಫ್ ಸ್ಟೇಟ್ಸ್ ಅಂತ ಇದೆ, ಅದರಲ್ಲಿ ಒಂದು ಬೌಲ್ ಇಟ್ಕೊಂಡು ಭಿಕ್ಷುಕರ ಥರ ಒಂದೊಂದೇ ಸ್ಟೇಟು ಪವರ್ನ ಬೇಡ್ಕೊಳ್ಳೋದಕ್ಕೆ ನಿಂತಿದ್ದಾರೆ. ಇದು ಸರಿನಾ ಅಂತ. ಇನ್ನೊಂದೇನೆಂದರೆ, ಇಲ್ಲಿ ನೋಡಿ, ಇದು ಬೇರೆ ಬೇರೆ ಪಾರ್ಟೀಸ್ದು ಲೋಗೋಸು ಮತ್ತು ಅವ್ರ ಫೇಸಸ್ ಜೊತೆ ಬಾಂಬ್ಗಳು ಹಾಕ್ಬಿಟ್ಟು ಅದ್ರ ಮೇಲೆ ಬೇರೆದು BJPದು ಫ್ಲವರ್ ಇಟ್ಕೊಂಡು ಕೂತಿದ್ದಾರೆ. ಕೊಲಿಷನ್ ಗೌರ್ಮೆಂಟ್ ಬರ್ನ್ ಆಗ್ತಿದೆ ಅಲ್ಲಿ. ಸೊ ಇಲ್ಲೇನಾಗಿದೆ ಅಂದರೆ, ಹಿಯರ್ ಆರ್ 2 ಕಾರ್ಟೂನ್ ಶೋಯಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್. ಶುಡ್ ದ ಸ್ಟೇಟ್ ಗೋ ಟು ದ ಸೆಂಟರ್ ವಿತ್ ದ ಬೆಗ್ಗಿಂಗ್ ಬೌಲ್, ಅಂದರೆ ಸ್ಟೇಟ್ಸು ಸೆಂಟರ್ಗೆ ಭಿಕ್ಷೆ ಬೇಡುವಂಥ ಪಾತ್ರೆನ ತೊಗೊಂಡು ಹೋಗೋ ಅವಶ್ಯಕತೆ ಇದೆಯಾ ಅಂತ. ಆ್ಯಕ್ಚುಲಿ ಇಲ್ಲ. ಸೆಂಟರು ಸ್ಟೇಟ್ಗೆ ಯಾವಾಗ ಹೋಗಬೇಕು, ತನ್ನ ಪವರ್ಸ್ನ ಭಿಕ್ಷೆ ಬೇಡೋದಕ್ಕೆ ಹೋಗಬಾರ್ದು. ಅಂದರೆ ಎರಡು ಸೇರಿ ಏನಾದರೂ ಮಾಡೋದಿದ್ರೆ ಮಾತ್ರನೇ ಸೆಂಟರ್ ಹತ್ರ ಹೋಗಬೇಕು, ಭಿಕ್ಷೆ ಬೇಡೋ ಅವಶ್ಯಕತೆ ಇಲ್ಲ. ಸೊ ನೋ,
ಹೌ ಕ್ಯಾನ್ ದ ಲೀಡರ್ ಆಫ್ ಕೊಲಿಷನ್ ಕೀಪ್ ದ ಪಾರ್ಟೀಸ್ ಆಫ್ ಗೌರ್ಮೆಂಟ್ ಸ್ಯಾಟಿಸ್ಫೈಡ್? ಅಂದರೆ ಈ ಕೊಲಿಷನ್ ಗೌರ್ಮೆಂಟ್ಗೆ ಲೀಡರ್ ಇರ್ತಾರೆ, ಅವ್ರ ಜೊತೆ ಕೊಲಿಷನ್ ಆಗಿರೋವಂಥವ್ರಿಗೆ ಅವರು ಹೇಗೆ ಸ್ಯಾಟಿಸ್ಫೈ ಮಾಡಬೇಕು ಅಂತ. ಈ ಥರ ಎಲ್ಲ ಗೌರ್ಮೆಂಟ್ಸ್ನು ಚೇರ್ ಮಾಡಿಕೊಂಡು ಕೂತ್ಕೊಂಡು ಕೊಲಿಷನ್ನ ಸುಡೋದ್ರಲ್ಲ, ಅಂದರೆ ಅವರು ತಮ್ಮ ಪವರ್ಸ್ನ ಶೇರ್ ಮಾಡ್ತಾ ಸ್ಟೇಟ್ಸ್ಗೂ ಕೂಡ ಸಫಿಷಿಯೆಂಟ್ ಪವರ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ನ ಕೊಡ್ತಾ, ಸೊ ಇದರಿಂದ ನಾವು ಏನು ಮಾಡ್ಬೋದು, ಪಾರ್ಟ್ನರ್ಸ್ ಗೌರ್ಮೆಂಟ್ ಪಾರ್ಟ್ನರ್ಸ್ ಏನಿದ್ದಾರೆ ಅಂದರೆ ಬೇರೆ ಮೈತ್ರಿ ಮಾಡ್ಕೊಂಡಿರೋದು ಅವ್ರನ್ನ ಸ್ಯಾಟಿಸ್ಫೈ ಮಾಡಬಹುದು. ಸೊ ಇದು ಈ ಥರ, ಇದು ಫೇಸಸ್ನ ಯಾರಿಗೂ ಕಂಪೇರ್ ಮಾಡ್ಕೋಬೇಡಿ, ಜಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಅದನ್ನೇ ಸ್ಕ್ರೀನ್ಶಾಟ್ ಹೊಡೆದು ನಾನು ಹಾಕಿದ್ದೀನಿ. ನೆಕ್ಸ್ಟ್ ನಾವು ಶೆಡ್ಯೂಲ್ಡ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಯಾವುದಪ್ಪ ಅಂದರೆ ಇದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿರೋವಂಥದ್ದು, ಈ ಕಡೆ ಇರುವಂಥದ್ದು ಶೆಡ್ಯೂಲ್ಡ್ ಲ್ಯಾಂಗ್ವೇಜು ಮತ್ತು ಈ ಕಡೆ ಇರುವಂಥದ್ದು ಎಷ್ಟು % ಜನ ಅಂದರೆ ಎಷ್ಟು ಅನುಪಾತದಲ್ಲಿ ಅವರು ಮಾತಾಡ್ತಿದ್ದಾರೆ ಅಂತ. ಸೊ ಈ ಶೆಡ್ಯೂಲ್ಡ್ ಲ್ಯಾಂಗ್ವೇಜಸಲ್ಲಿ ನೋಡ್ಬೋದು, ನಮ್ಮ ಕನ್ನಡ ಕೂಡ ಇದೆ. ಕನ್ನಡದಲ್ಲಿ 3.61% ಜನನು ಮಾತಾಡ್ತಿದ್ದಾರೆ ಎಂಟರ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ, ಎನ್ ಅಂತ ಕೊಟ್ಟಿರೋವಂಥದ್ದು ನೆಗ್ಲಿಜಿಬಲ್ ರೇಟಲ್ಲಿ, ಅಂದರೆ ತುಂಬಾ ಕಡಿಮೆ ಮಾತಾಡ್ತಿರ್ಲಿ, ಲಿಬ್ರಲ್ ಆಗಿದ್ದು ಎಲ್ಲೋ ಒಂದೊಂದು ಕಡೆ ಮಾತಾಡ್ತಿರ್ತಾರೆ, ಅವ್ರದ್ದು ಕೌಂಟ್ ಮಾಡೋಕ್ಕೆ ಹೋಗಿದ್ದಾರೆ, ನೆಗ್ಲಿಜಿಬಲ್ ಅಂತ ಬರೆದಿದ್ದಾರೆ. ಅದರಲ್ಲಿ ಸಂಸ್ಕೃತನ ಆ್ಯಡ್ ಮಾಡಿದ್ದಾರೆ. ಸೊ ಇದು, ಸೊ ಇಲ್ಲಿವರೆಗೂ ಹೌ ಫೆಡರಲಿಸಮ್ ಈಸ್ ಪ್ರಾಕ್ಟೀಸ್ಡ್ ಇನ್ ಅವರ್ ಇಂಡಿಯಾ ಅನ್ನೋದನ್ನು ನೋಡಿದ್ವಿ. ಅದರಲ್ಲಿ ಮೇಜರ್ 3 ಟೆಸ್ಟ್ ಇತ್ತು ನಮ್ಮ ಕಂಟ್ರಿ ಗೌರ್ಮೆಂಟ್ ಅಡಾಪ್ಟ್ ಮಾಡ್ಕೊಂಡಿದ್ದು. ಫಸ್ಟ್ ಟೆಸ್ಟಲ್ಲಿ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ನ ಫಾರ್ಮ್ ಮಾಡೋವಂಥದ್ದು, ಇಲ್ಲಿ ಸ್ಟೇಟ್ಸ್ದು ಡಿಮ್ಯಾಂಡ್ ಇತ್ತು. ಸೊ ಪ್ರಾಬ್ಲಮ್ಸ್ ಇದ್ರೂ ರಿಸ್ಕ್ ತೊಗೊಂಡು ಟೆಸ್ಟ್ ಬರೆದು ಎಕ್ಸಾಮ್ ಪಾಸ್ ಆಗಿಬಿಟ್ಟು ಫಸ್ಟ್ ಕ್ಲಾಸ್ ರ್ಯಾಂಕ್ ಬಂತು. ಇದರ ಔಟ್ಕಮ್ ಏನಾಯಿತು, ಇನ್ನೂ ಇದರಿಂದ ಡಿವೈಡ್ ಮಾಡೋದ್ರಿಂದ ನಮ್ಮ ಇಂಡಿಯಾ ಯೂನಿಟಿ ಹೆಚ್ಚಾಯಿತು, ಯುನೈಟೆಡ್ ಆಯಿತು. ಜೊತೆಗೆ ಏನಾಯಿತು ಅಂದರೆ ಸೊ ಅಡ್ಮಿನಿಸ್ಟ್ರೇಷನ್ ಕೂಡ ತುಂಬಾ ಈಸಿ ಆಯಿತು. ಸೊ ಫಸ್ಟ್ ಒನ್ ಈಸ್ ಪಾಸ್ಟ್. ಸೆಕೆಂಡ್ ಒನ್ ಏನಿತ್ತು, ಲ್ಯಾಂಗ್ವೇಜ್ ಪಾಲಿಸಿ. ಯಾಕಂದರೆ ಲ್ಯಾಂಗ್ವೇಜ್ ಪಾಲಿಸಿ ಅನ್ನೋದು ಮೋಸ್ಟ್ ಕ್ರೂಷಿಯಲ್ ಸಬ್ಜೆಕ್ಟ್ ಆಗಿತ್ತು, ತುಂಬ ಕ್ರಿಟಿಕಲ್ ಆಗಿತ್ತು, ಸೆನ್ಸಿಟಿವ್ ಆಲ್ಸೋ. ಸೊ ಇದನ್ನು ಕೂಡ ಮೋಸ್ಟ್ ಅಕೊಮಡೇಟಿವ್ ಅಪ್ರೋಚ್ನ ಯೂಸ್ ಮಾಡಿ ಒಳ್ಳೆ ಪಾಲಿಸಿನ ತಂದು, ಸೊ ಹಿಂದಿ ಮತ್ತು ಇಂಗ್ಲೀಷ್ನ ಎರಡನ್ನೂ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಕನ್ಸಿಡರ್ ಮಾಡಿ ನಾರ್ದರ್ನ್ ಸ್ಟೇಟ್ಸು ಮತ್ತು ಸೌದರ್ನ್ ಸ್ಟೇಟ್ಸ್ ಅಂದರೆ ನಾರ್ತ್ ಮತ್ತು ಸೌತ್ ಇಂಡಿಯಾ ಎರಡೂ ಕಮ್ಯುನಿಕೇಟ್ ಆಗೋ ಥರ ಒಂದು ಅಪ್ರೋಚ್ನ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯಿತು. ಜೊತೆಗೆ ನೆನ್ಪಿಟ್ಕೊಳ್ಳಿ, ನಮ್ಮದು ರಾಷ್ಟ್ರೀಯ ಭಾಷೆ ಅನ್ನೋದು ಯಾವುದು ಇಲ್ಲ, ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಇದೆ, ಅದರಲ್ಲಿ 22 ಲ್ಯಾಂಗ್ವೇಜಸ್ ಇದೆ. ಆ ಲ್ಯಾಂಗ್ವೇಜಸ್ಸು ನಾವು ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಬರೀಬೇಕಾದ್ರೆ ಆಪ್ಷನನ್ನು ಇಟ್ಕೊಂಡು ನಾವು ಅದನ್ನು ಆ ಲ್ಯಾಂಗ್ವೇಜಲ್ಲಿ ಅಟೆಂಡ್ ಮಾಡ್ಕೋಬೋದು. ಸೊ ಇನ್ನು ಮುಂದೆ ಯಾರಾದರೂ ನಮ್ಮ ರಾಷ್ಟ್ರೀಯ ಭಾಷೆ ಹಿಂದಿ ಅಂದರೆ ಅಲ್ಲಪ್ಪ ನಿಮ್ಗೆ ಗೊತ್ತಿಲ್ಲ ಹುಚ್ಚ ಅಂತ ಹೇಳ್ಬಿಡಿ. ಸೊ ಸೆಕೆಂಡ್ ಟೆಸ್ಟ್ ಕೂಡ ಫಸ್ಟ್ ಕ್ಲಾಸ್ಲಿ ಪಾಸ್. ಥರ್ಡ್ ಟೆಸ್ಟಲ್ಲಿ ಏನಪ್ಪ ಆಯಿತು ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕ್ವಶನ್ಸು ರಾಂಗ್ ಬರ್ಬೋದು, ಅದಕ್ಕೆ ಬಿಫೋರ್ 1990ಯಲ್ಲಿ. ಬಟ್ ಆಫ್ಟರ್ 1990 ಮತ್ತು ಹೊಸ ರೂಪ ತೊಗೊಂಡು ಒಳ್ಳೆ ಆನ್ಸರ್ಸ್ ಬಂದು ಆದರೂ ಕೂಡ ನಮ್ಮ ಇಂಡಿಯನ್ ಗೌರ್ಮೆಂಟ್ ಪಾಸ್ ಆಗೋಯಿತು. ಸೊ ದಿಸ್ ರೆಪ್ರೆಸೆಂಟ್ಸ್ ಅವರ್ ಇಂಡಿಯನ್ ಆಸ್ ಅ ಫೆಡರಲ್ ಕಂಟ್ರಿ, ಮೀನ್ಸ್ ಲೈಕ್ these 3 steps represent how federalism is practiced in our India. ಸೊ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಟಾಪಿಕ್ ಒಂದಿದೆ, ಲಾಸ್ಟ್ ಆ್ಯಂಡ್ ಫೈನಲ್ ಟಾಪಿಕ್ ಆಫ್ ದಿಸ್ ಫೆಡರಲಿಸಮ್ ಚಾಪ್ಟರ್. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್.